ಹಾಯ್ ಫ್ರೆಂಡ್ಸ್, ಅಲೋ ಮಿಸ್ಟರ್ ಗು 7ನೇ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮೊದಲನೇ ಸಾರಿ ನಾನು ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನ್ಸಾ ಜೆನ್ಶಿಗೆ ಮೆಸೇಜ್ ಮಾಡಿ ಅವಳು ಎಲ್ಲಿದ್ದಾಳೆ ಅಂತ ಕೇಳಬೇಕು ಅಂತ ಅನ್ಕೋತಾನೆ, ಆದ್ರೆ ಮೆಸೇಜ್ ಮಾಡಲ್ಲ. ನೆಕ್ಸ್ಟ್ ಡೇ ನಾನ್ಸಾ ಆಫೀಸಿಗೆ ಬಂದಿರ್ತಾನೆ. ಜೆನ್ಶಿ ರಾತ್ರಿ ಮನೆಗೆ ಬಂದಿರ್ಲಿಲ್ಲ ಅಂತ ಹೇಳಿ ಅವಳು ನೆನಪಲ್ಲೇ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಅಲ್ಲಿಗೆ ಜಿಯಾಂಗ್ ಬರ್ತಾನೆ. ನಾನ್ಸನ ನೋಡಿ ಅವನಿಗೆ ಅರ್ಥ ಆಗುತ್ತೆ ಏನು ಆಗಿದೆ ಅಂತ. ಆಗ ಅವನು ಕೇಳ್ತಾನೆ, ಏನಾಯ್ತು, ನಿಮ್ಮ ಫ್ರೆಂಡ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ನಾನ್ಸಾ ಮತ್ತೆ ಅವನ ಫ್ರೆಂಡ್ ಹೆಸರು ಹೇಳ್ಕೊಂಡು, ನನ್ನ ಫ್ರೆಂಡು ರಾತ್ರಿ ಅವ್ಳ ಗರ್ಲ್ ಫ್ರೆಂಡ್ ಜೊತೆ ಜಗಳ ಮಾಡ್ಕೊಂಡಿದ್ದಾನೆ, ಅವಳು ಮನೆ ಬಿಟ್ಟೋಗಿದ್ದಾಳೆ ಅಂತ ಹೇಳಿ ಎಲ್ಲ ವಿಷಯನೂ ಹೇಳ್ತಾನೆ. ಆಗ ಜಿಯಾಂಗ್ ಮೊದಲನೇ ತಪ್ಪು ಅವಳ ಮೇಲೆ ಅನುಮಾನ ಪಟ್ಟಿದ್ದು, ಎರಡನೇ ತಪ್ಪು ಅವ್ರ ಐಡಲ್ ಆಟೋಗ್ರಾಫ್ ಅನ್ನ ಹಾಳು ಮಾಡಿರೋದು. ತಪ್ಪೆಲ್ಲ ನಿಮ್ದೇ ಅಲ್ವಾ? ಆಗ ಗುನಾನ್ಸಾ ಹೇಳ್ತಾನೆ, ಒಂದ್ ಆಟೋಗ್ರಾಫ್ ಹಾಳಾದ್ರೆ ಏನಾಯ್ತು, ಅಂತ ಆಟೋಗ್ರಾಫ್ ನ 1,000 ತಂದ್ಕೊಡ್ತೀನಿ. ಆಗ ಜಿಯಾಂಗ್ ಅವನ್ಗೆ ಅರ್ಥ ಮಾಡ್ಸೋದಿಕ್ಕೆ ಹೇಳ್ತಾನೆ, ಲೇಕ್ ಸಿಂಗ್ ಆಟೋಗ್ರಾಫ್ ಅಷ್ಟು ಈಸಿಯಾಗಿ ಯಾರಿಗೂ ಕೂಡ ಸಿಗೋದಿಲ್ಲ. ಆಗ ನಾನ್ಸಾ ಸಡನ್ ಆಗಿ ಮೇಲೆದ್ದು ನಿಂತ್ಕೋತಾನೆ. ಆಗ ಜಿಯಾಂಗ್ ನಾನು ಹೇಳಿದ್ದು ಅರ್ಥ ಆಯ್ತಾ ಅಂತ ಕೇಳ್ತಾನೆ. ಆಗ ನಾನ್ಸಾ ಈಗ ನಾನು ಏನ್ ಮಾಡ್ಲಿ? ಆಗ ಜಿಯಾಂಗ್ ಹೇಳ್ತಾನೆ, ಅವಳು ಮನೆಗೆ ಬಂದ್ರೆ ಅವಳಿಗೆ ಖುಷಿಯಾಗೋ ರೀತಿ ನಡ್ಕೋಬೇಕು. ಆಗ ನಾನ್ಸಾ ಹೇಳ್ತಾನೆ, ಅವಳು ಮನೆಗೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ? ಆಗ ಅವ್ನು ಹೇಳ್ತಾನೆ, ಏನಾದ್ರೂ ಗಿಫ್ಟ್ ಕೊಡಿ, ಚಾಕ್ಲೇಟ್ ಅಂದ್ರೆ ಹುಡುಗಿರ್ಗೆ ತುಂಬಾನೇ ಇಷ್ಟ. ಆಗ ನಾನ್ಸಾ ಆನ್ಲೈನ್ ಅಲ್ಲಿ ಚಾಕ್ಲೇಟ್ ತಗೊಳ್ಳೋದಕ್ಕೆ ನೋಡ್ತಾನೆ. ಅಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಇರುತ್ತೆ, ಯಾವ್ದು ತಗೋಬೇಕು ಅಂತ ಅವ್ನಿಗೆ ಕನ್ಫ್ಯೂಸ್ ಆಗುತ್ತೆ. ನಾನ್ ತಗೊಳ್ಳೋ ಚಾಕ್ಲೇಟು ಜೆನ್ಶಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ ಅಂತ ಹೇಳಿ ಚಾಕ್ಲೇಟ್ ಪೌಚನೆ ಜೆನ್ಶಿಗೆ ವಾಟ್ಸ್ಆಪ್ ಮಾಡ್ತಾನೆ. ಅವಳಿಗೆ ಇಷ್ಟವಾದ ಚಾಕ್ಲೇಟ್ ನ ಅವಳೇ ಚಾಯ್ಸ್ ಮಾಡ್ಲಿ. ಮತ್ತೊಂದ್ ಕಡೆ ಜೆನ್ಶಿ ಅವ್ನ್ ಕಳಿಸಿದ್ದ ಚಾಕ್ಲೇಟ್ ಪೌಚ್ ನ ನೋಡಿ, ನನಗಿನ್ನು ಸಾರಿನೇ ಕೇಳಿಲ್ಲ, ನಾನು ಈ ಚಾಕ್ಲೇಟ್ ನ ಡಿಸರ್ವ್ ಮಾಡಲ್ಲ ಅಂತ ಯೋಚನೆ ಮಾಡಿ ಫೋನ್ ಪಟ್ ಅಂತ ಇಟ್ಟೇ ಬಿಡ್ತಾಳೆ. ಮತ್ತೊಂದ್ ಕಡೆ ನಾನ್ಸಾ ಜೆನ್ಶಿ ಮೆಸೇಜ್ಗಾಗಿ ಕಾಯ್ತಾ ಇರ್ತಾನೆ, ಆದ್ರೆ ಅವಳು ಯಾವುದೇ ರಿಪ್ಲೈ ಕೂಡ ಮಾಡಿರಲ್ಲ. ಆಗ ಜಿನ್ ಅವನಿಗಾಗಿ ಊಟ ತಗೊಂಡ್ ಬರ್ತಾಳೆ. ಗುನಾನ್ಸಾಗೆ ಜೆನ್ಶಿ ಹೇಳಿದ ಮಾತು ನೆನಪಾಗುತ್ತೆ, ನನಗೆ ಊಟ ಬೇಡ ಅಂತ ಹೇಳ್ತಾನೆ. ಆಗ ಜಿನ್, ಇವತ್ತು ಮೀಟಿಂಗ್ ಇದೆ, ಹೊಟ್ಟೆ ಹಸು ಕಂಡೆ ಮೀಟಿಂಗ್ ನ ಅಟೆಂಡ್ ಮಾಡ್ತೀಯಾ? ಆದ್ರೂ ಕೂಡ ಗುನಾನ್ಸಾ ನನ್ಗೆ ಊಟ ಬೇಡ ಅಂತ ಹೇಳ್ತಾನೆ. ಆಗ ಅವಳು ಒಂದು ಸಾಲೆಡ್ ಬಾಕ್ಸ್ ನ ಇಟ್ಟು ಅಲ್ಲಿಂದ ಹೋಗ್ತಾಳೆ. ಆಗ ಗುನಾನ್ಸಾ ಯೋಚನೆ ಮಾಡ್ತಾನೆ, ಸಾಲೆಡ್ ನ ನಾನು ತಿನ್ನಬಹುದು. ಮತ್ತೊಂದ್ ಕಡೆ ಸು ಜುವಾನ್ ನ ನೋಡ್ತೀವಿ, ಅವರು ರೊಮ್ಯಾಂಟಿಕ್ ಮೂವಿನ ನೋಡ್ಬೇಕು ಅಂತ ಕೂತಿರ್ತಾರೆ. ಆಗ ಜುವಾನ್ ಸೂಗೆ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಕಾಲಿಂಗ್ ಬೆಲ್ ಆಗುತ್ತೆ. ಅದರಿಂದ ಅವನಿಗೆ ತುಂಬಾ ಕೋಪ ಬರುತ್ತೆ. ನಾನ್ಸಾ ಇನ್ನು ಕೂಡ ಜೆನ್ಶಿ ಹತ್ರ ಸಾರಿ ಕೇಳಿರಲ್ಲ. ಇವತ್ತು ಕೂಡ ಸು ಮನೇಲೆ ಅವಳು ಉಳ್ಕೋತಾಳೆ. ಅವಳು ಮನೆ ಒಳಗಡೆ ಬರ್ತಿದ್ದಾಗೆ ಜುವಾನ್ ಬಚ್ಚಿಟ್ಕೋತಾನೆ. ಗುನಾನ್ಸಾ ಮನೆಗ್ ಬಂದು ನೋಡ್ತಾನೆ, ಜೆನ್ಶಿ ಇನ್ನು ಕೂಡ ಮನೆಗೆ ಬಂದಿರಲ್ಲ. ಅವಳು ಚಾಕ್ಲೇಟ್ ಪೌಂಚರ್ಗೂ ಕೂಡ ರಿಪ್ಲೈ ಮಾಡಿರಲ್ಲ. ಆಗ ಅವನಿಗೆ ನೆನಪಾಗುತ್ತೆ, ಜೆನ್ಶಿಗೆ ಡಿಸ್ಕೌಂಟ್ ಪೌಂಚರು ತುಂಬಾನೇ ಇಷ್ಟ ಅಂತ. ನಾನ್ಸಾ ಜೆನ್ಶಿ ಡೈರಿನಲ್ಲಿ ತುಂಬಾನೇ ಡಿಸ್ಕೌಂಟ್ ಪೌಂಚರ್ ನ ನೋಡಿರ್ತಾನೆ. ಅದ್ರಿಂದ ಅವನು ಅವಳಿಗೆ ತುಂಬಾನೇ ಡಿಸ್ಕೌಂಟ್ ಪೌಂಚರ್ ನ ಕಳ್ಸಿರ್ತಾನೆ. ಅವನು ಯೋಚನೆ ಮಾಡ್ತಾನೆ, ನನಗಿಂತ ಜೆನ್ಶಿನ ಯಾರು ಕೂಡ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಜೆನ್ಶಿ ಬೆಳಿಗ್ಗೆ ಎದ್ದು ಡಿಸ್ಕೌಂಟ್ ಪೌಂಚರ್ ನ ನೋಡಿ ತುಂಬಾ ಕೂಗಾಡ್ತಾಳೆ. ಸು ಮನೇಲಿ ಬಚ್ಚಿಟ್ಕೊಂಡಿದ್ದ ಜುವಾನ್ಗೆ ಜೆನ್ಶಿ ಕಾಟನ ತಡ್ಕೊಳ್ಳೋದಿಕ್ಕೆ ಆಗ್ತಿರಲ್ಲ. ನಾನ್ಸಾಗೆ ಮೆಸೇಜ್ ಮಾಡ್ತಾನೆ, ಜೆನ್ಶಿ ಸು ಮನೇಲಿ ಇದ್ದಾಳೆ, ಬಂದು ಅವಳನ್ನ ಕರ್ಕೊಂಡೋಗು, ಡಿಸ್ಕೌಂಟ್ ಪೌಂಚರ್ ನ ಕಳ್ಸಿದಕ್ಕೆ ಅವಳತ್ರ ಕ್ಷಮೆ ಕೇಳು, ಇಲ್ಲ ಅಂದ್ರೆ ಅವಳು ನಿನ್ನ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಅಂತ ಹೇಳಿ ಮೆಸೇಜ್ ಮಾಡ್ತಾನೆ. ಮೆಸೇಜ್ ನೋಡಿ ನಾನ್ಸಾ ಜಿನ್ ಹತ್ರ ಕೇಳ್ತಾನೆ, ಮಿಸ್ಟರ್ ಮಿಯಾಮೋಟೋ ಈಗ ಎಲ್ಲಿದ್ದಾರೆ? ಆಗ ಅವಳು ಹೇಳ್ತಾಳೆ, ಅವರು ಹೋಟೆಲ್ ನಲ್ಲಿ ಉಳ್ಕೊಂಡಿದ್ದಾರೆ. ಆಗ ಅವನು ಎಲ್ಲಾ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಹೋಟೆಲ್ಗೆ ಅವ್ರನ್ನ ಮೀಟ್ ಆಗೋದಿಕ್ಕೆ ಅಂತ ಬರ್ತಾನೆ. ಮಿಸ್ಟರ್ ಮಿಯಾಮೋಟೋಗೆ ಮತ್ತೆ ಡ್ರಾಯಿಂಗ್ ನ ಮಾಡೋದಿಕ್ಕೆ ಹೇಳ್ತಾನೆ. ಆಗ ಅವರು ಒಪ್ಪೋದಿಲ್ಲ, ಈಗಾಗ್ಲೇ ಈ ಡ್ರಾಯಿಂಗು ಕಂಪ್ಲೀಟ್ ಆಗಿದೆ. ಆಗ ನಾನ್ಸಾ ಮಿಸ್ಟರ್ ಮಿಯಾಮೋಟೋಗೆ ಜೆನ್ಶಿ ಬಗ್ಗೆ ಹೇಳೋದಿಕ್ಕೆ ಟ್ರೈ ಮಾಡ್ತಾನೆ. ಅವನು ಈ ರೀತಿ ಸ್ಟ್ರಗಲ್ ಮಾಡ್ಕೊಂಡು ಅವಳ ಬಗ್ಗೆ ಹೇಳೋದಿಕ್ಕೆ ಟ್ರೈ ಮಾಡ್ದಿರ್ತಾನೆ. ಜಿನ್ ನಾನ್ಸಾ ಎಕ್ಸ್ಪ್ಲೈನ್ ಮಾಡೋ ರೀತಿನ ನೋಡಿ ಜೆನ್ಶಿನ ಎಷ್ಟೊಂದು ಇಷ್ಟ ಪಡ್ತಾರೆ ಅಂತ ಹೇಳಿ ಫೀಲ್ ಮಾಡ್ಕೋತಾಳೆ. ಮಿಸ್ಟರ್ ಮಿಯಾಮೋಟೋ ನಾನ್ಸಾ ನಡ್ಕೋತಿರೋ ರೀತಿನ ನೋಡಿ, ನೀನು ಜೆನ್ಶಿನ ಇಷ್ಟ ಪಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ನಾನ್ಸಾ ಹೌದು ಅಂತ ಹೇಳ್ತಾನೆ. ಆಗ ಅವರು ಡ್ರಾಯಿಂಗ್ ನ ಸರಿ ಮಾಡ್ಕೊಡ್ತಾರೆ. ನಾನ್ಸಾ ಆಟೋಗ್ರಾಫ್ ನ ತಗೊಂಡು ಜೆನ್ಶಿನ ಮೀಟ್ ಆಗೋದಿಕ್ಕೆ ಅಂತ ಬರ್ತಾನೆ. ಜೆನ್ಶಿ ಅವಳ ಸೀನಿಯರ್ ಜೊತೆ ರೆಸ್ಟೋರೆಂಟ್ಗೆ ಹೋಗೋದಿಕ್ಕೆ ಅಂತ ಹೋಗ್ತಿರ್ತಾಳೆ. ನಾನ್ಸಾ ಅವರಿಬ್ರು ಜೊತೆಲಿ ನೋಡಿ ಅವನು ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ರೆಸ್ಟೋರೆಂಟ್ಗೆ ಬರ್ತಾನೆ. ಜೆನ್ಶಿಗೆ ಕಾಣಿಸ್ದಾಗೆ ಒಂದ್ ಫೈಲ್ ನ ಅಡ್ಡ ಇಟ್ಕೊಂಡು ಒಂದ್ ಟೇಬಲ್ ಮೇಲೆ ಕೂತ್ಕೋತಾನೆ. ಜೆನ್ಶಿಗೆ ಅವನ್ ಸೀನಿಯರು ಏನೋ ಹೇಳ್ಬೇಕು ಅಂತ ಅನ್ಕೋತಾನೆ, ಆದ್ರೆ ಅವನಿಗೆ ಧೈರ್ಯ ಸಾಕಾಗಲ್ಲ. ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಎದ್ದು ಅಲ್ಲಿಂದ ಹೋಗ್ತಾನೆ. ನಾನ್ಸಾ ಟೈಮ್ ಸಿಕ್ಕ ತಕ್ಷಣ ಜೆನ್ಶಿಗೆ ಮೆಸೇಜ್ ಮಾಡ್ತಾನೆ, ನೀನು ಎಲ್ಲಿದ್ಯಾ, ಯಾರ ಜೊತೆ ಇದ್ದೀಯಾ ಅಂತ
ಜೆನ್ಶಿ ಮೆಸೇಜ್ ನ ನೋಡಿ ನಾನ್ ಎಲ್ಲಿದ್ರೆ ನಿನಗೇನು ಅಂತ ರಿಪ್ಲೈ ಮಾಡ್ತಾಳೆ. ಮತ್ತೊಂದ್ ಕಡೆ ಜೆನ್ಶಿ ಸೀನಿಯರು ಅವಳಿಗೆ ಪ್ರಪೋಸ್ ಮಾಡೋದಿಕ್ಕೆ ಅಂತ ಬಾಗ್ಲಲ್ಲಿ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಗುಲಾಬಿ ಹೂನ ಹಿಂದೆ ಬಚ್ಚಿಟ್ಕೊಂಡ್ ಬಂದು ಕೂತ್ಕೋತಾನೆ. ಅವನು ಹೇಳ್ಬೇಕು ಅಂತ ಅನ್ಕೋತಾನೆ. ಜೆನ್ಶಿ ನಾನ್ಸನ್ ಬಗ್ಗೆ ಮಾತಾಡೋದಿಕ್ಕೆ ಶುರು ಮಾಡ್ತಾಳೆ. ನಾವಿಬ್ರು ಮೀಟ್ ಆಗ್ತಿದ್ರೆ ನಮ್ಮಿಬ್ರಿಗೂ ಪ್ರೀತಿ ಆಗುತ್ತೆ ಅನ್ನೋದು ನಾನ್ಸನ್ಗೆ ಭಯ. ಇದೇ ವಿಷಯಕ್ಕೆ ನಮ್ಮಿಬ್ರು ಮಧ್ಯ ಜಗಳ ಆಯ್ತು. ಆಗ ಸೀನಿಯರ್ ನನ್ನಿಂದ ನಿಮ್ಮಿಬ್ರು ಮಧ್ಯ ಜಗಳ ಆಯ್ತು. ಆಗ ಜೆನ್ಶಿ ಹಾಗೆಲ್ಲ ಏನೂ ಇಲ್ಲ, ನಾನ್ಸ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತಾನೆ. ಅವಳ ಮಾತನ್ನ ನಾನ್ಸ ಕೇಳಿಸ್ಕೊಂಡು ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾನೆ. ವೇಟರ್ ಬಂದು ನಾನ್ಸನ್ಗೆ ಗುದ್ಬಿಡ್ತಾರೆ. ಜೆನ್ಶಿ ಅವನನ್ನ ನೋಡ್ಬಿಡ್ತಾಳೆ. ಆದ್ರೆ ನಾನ್ಸ ಮತ್ತೆ ಅವನ ಮುಖನ ಕವರ್ ಮಾಡ್ಕೊಳ್ಳೋದಿಕ್ಕೆ ನೋಡ್ತಾನೆ. ಆದ್ರೆ ಯಾವುದೇ ಪ್ರಯೋಜನ ಕೂಡ ಇರಲ್ಲ. ಜೆನ್ಶಿ ಅವನ ಹತ್ರ ಬಂದು ನೀನ್ ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ನಾನ್ಸ ಇಲ್ಲಿ ಊಟ ಮಾಡೋದಿಕ್ಕೆ ಬಂದೆ ಅಂತ ಹೇಳ್ತಾನೆ. ಆಗ ಜೆನ್ಶಿ ಹೌದಾ, ಅಷ್ಟು ದೂರದಿಂದ ಇಲ್ಲಿಗೆ ಊಟ ಮಾಡೋದಿಕ್ ಬಂದಿದ್ಯಾ, ನನಗೆ ಮೆಸೇಜ್ ಮಾಡ್ತಿದ್ಯಾ, ನೀನು ಇದೇ ರೀತಿ ನನ್ನ ಹತ್ರ ಕ್ಷಮೆ ಕೇಳೋದು. ಆಗ ನಾನ್ಸ ಅವಳ ಜೊತೆ ಮಾತಾಡೋದಿಕ್ಕೆ ರೆಸ್ಟೋರೆಂಟ್ ಇಂದ ಆಚೆ ಕರ್ಕೊಂಡ್ ಬರ್ತಾನೆ. ಇದ್ರಿಂದ ಜೆನ್ಶಿ ಸೀನಿಯರ್ ಅವಳಿಗೆ ಪ್ರಪೋಸ್ ಮಾಡೋದಿಕ್ಕೆ ಆಗೋದಿಲ್ಲ. ನಾನ್ಸ ಜೆನ್ಶಿ ಹತ್ರ ಸಾರಿ ಕೇಳಿ ಅವನೆಲ್ಲ ತಪ್ಪನ್ನು ಒಪ್ಕೋತಾಳೆ. ಆದ್ರೂ ಕೂಡ ಜೆನ್ಶಿ ಬೇಜಾರಲ್ಲಿ ಇರ್ತಾಳೆ. ಹಾಳಾಕಿದ್ದ ಆಟೋಗ್ರಾಫ್ ನ ಸರಿ ಮಾಡ್ಸಿರ್ತಾನೆ. ಅದ್ರಲ್ಲಿ ಮಿಯಾಮೋಟೋ ನಾನ್ಸ ಚಿತ್ರನು ಕೂಡ ಡ್ರಾಯಿಂಗ್ ಮಾಡಿರ್ತಾನೆ. ಅದನ್ನ ನೋಡಿ ಜೆನ್ಶಿಗೆ ಖುಷಿ ಆಗುತ್ತೆ. ನಾನ್ಸನ ಕ್ಷಮಿಸ್ತಾಳೆ. ಆಗ ಅವನು ಮತ್ತೆ ನಾನು ಯಾವತ್ತೂ ಕೂಡ ಈ ರೀತಿ ಮಾಡೋದಿಲ್ಲ ಅಂತ ಹೇಳಿ ಅವಳ ಹಣೆಗೆ ಕಿಸ್ ಮಾಡ್ತಾನೆ. ನಾನ್ಸ ಜೆನ್ಶಿನ ಮನೇಲಿ ನೋಡ್ತೀವಿ. ನಾನ್ಸ ಹೇಳ್ತಾನೆ ನಾನೇ ನನ್ನ ಕೈಯಾರ ನಿನಗಾಗಿ ಅಡಿಗೆ ಮಾಡಿದ್ದೀನಿ ಅಂತ. ಅದನ್ನ ಕೇಳಿ ಜೆನ್ಶಿಗೆ ಅವನ ಮೇಲೆ ಅನುಮಾನ ಬರುತ್ತೆ. ಅದಕ್ಕೆ ಅವನ ಹತ್ರ ರೆಸಿಪಿನ ಕೇಳ್ತಾನೆ. ನಾನ್ಸ ಪೂರ್ತಿ ರೆಸಿಪಿನ ಕರೆಕ್ಟ್ ಆಗಿ ಹೇಳ್ತಾನೆ. ನಿನಗೆ ಈ ರೆಸಿಪಿ ಅಷ್ಟೊಂದು ಇಷ್ಟ ಆದ್ರೆ ಮತ್ತೆ ಆರ್ಡರ್ ಮಾಡೋಣ ಅಂತ ಹೇಳಿ ಜೆನ್ಶಿ ಕೈಲಿ ಸಿಕ್ಕಾಕೋತಾನೆ. ಆಗ ಅವಳು ಅವನೆರಡು ಕಿವಿನ ಇಟ್ಕೋತಾಳೆ. ಆಗ ನಾನ್ಸ ಹೇಳ್ತಾನೆ ಆದಷ್ಟು ಬೇಗ ನಾನು ಈ ರೆಸಿಪಿನ ಕಲ್ತ್ಕೊಂತೀನಿ. ಮತ್ತೊಂದ್ ಕಡೆ ಜುವಾನ್ ನ ನೋಡ್ತೀವಿ. ಜುವಾನ್ ಸೂಗೆ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಿರ್ತಾನೆ. ಅದೇ ಟೈಮ್ಗೆ ಸೂಗೆ ಕಾಲ್ ಬರುತ್ತೆ. ಜೆನ್ಶಿ ಕಾಲ್ ಮಾಡಿರ್ತಾಳೆ. ಜುವಾನ್ ಫೋನ್ ರಿಸೀವ್ ಮಾಡಬೇಡ ಅಂತ ಹೇಳ್ತಾನೆ. ಆದ್ರೂ ಕೂಡ ಸೂ ಫೋನ್ ನ ರಿಸೀವ್ ಮಾಡ್ತಾಳೆ. ಜೆನ್ಶಿ ಸೂ ಹತ್ರ ಎಲ್ಲಾ ವಿಷಯನೂ ಹೇಳ್ಕೊತಾಳೆ. ತುಂಬಾನೇ ಖುಷಿಯಾಗಿರ್ತಾಳೆ. ಇಬ್ರು ಕೂಡ ಮಾತಾಡ್ತಾ ರಾತ್ರಿ ಆಗಿರುತ್ತೆ. ಅದ್ರಿಂದ ಜುವಾನ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾನೆ. ಆದ್ರೆ ಸೂ ಅವನು ಹೋಗ್ದಾಗೆ ತಡಿತಾಳೆ. ಜುವಾನ್ಗೆ ಕಂಟ್ರೋಲ್ ಮಾಡೋದಿಕ್ಕೆ ಆಗೋದಿಲ್ಲ. ಸೂ ಕೈಯಿಂದ ಫೋನನ್ನ ತಗೊಂಡು ನಾವಿಬ್ರು ಡೇಟ್ ಮಾಡ್ತಿದೀವಿ, ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ಬಿಡ, ಫೋನ್ ಇಡು ಅಂತ ಹೇಳಿ ಸೂಗೆ ಕಿಸ್ ಮಾಡೋದಿಕ್ಕೆ ಹೋಗ್ತಾನೆ. ಮತ್ತೊಂದ್ ಕಡೆ ಜೆನ್ಶಿ ಫುಲ್ಲು ಶಾಕಿಂದ ಕೂತಿರ್ತಾಳೆ. ಅವಳಿಗೆ ಏನನ್ಸುತ್ತೆ ಅಂದ್ರೆ ಅವ್ರ ಅಣ್ಣ ಸೂಗೆ ಮೋಸ ಮಾಡ್ತಿದ್ದಾನ ಅಂತ. ಸೂ ಮನೆಗೆ ಹೋಗೋದಿಕ್ಕೆ ಅಂತ ರೆಡಿಯಾಗಿ ಬರ್ತಾಳೆ. ಆಗ ಗುನಾನ್ಸ ಹೇಳ್ತಾನೆ ಈ ರಾತ್ರಿಲಿ ಅಲ್ಲಿಗೆ ಹೋಗೋದು ಬೇಡ ಅಂತ. ಆದ್ರೆ ಜೆನ್ಶಿ ನನಗೆ ನಮ್ಮ ಅಣ್ಣನ ಮೇಲೆ ನಂಬಿಕೆ ಇಲ್ಲ, ನನ್ನ ಫ್ರೆಂಡ್ಗೆ ಮೋಸ ಮಾಡಿದ್ರೆ ಅಂತ ಹೇಳ್ತಾಳೆ. ಆದ್ರೆ ಗುನಾನ್ಸಗೆ ಅವರಿಬ್ರು ಪ್ರೀತಿ ಬಗ್ಗೆ ಮೊದ್ಲೇ ಗೊತ್ತಿರುತ್ತೆ. ಆಗ ಅವನು ಹೇಳ್ತಾನೆ ಅವರಿಬ್ರು ಕೂಡ ಒಬ್ರನ್ನ ಒಬ್ರು ಪ್ರೀತಿಸ್ತಿದ್ದಾರೆ ಅನ್ಸುತ್ತೆ, ನೀನ್ ಅವರಿಬ್ರು ಮಧ್ಯ ಹೋಗೋದು ಸರಿ ಇರಲ್ಲ ಅಂತ ಹೇಳ್ತಾನೆ. ಆದ್ರೂ ಕೂಡ ಜೆನ್ಶಿ ನಾನು ಅಲ್ಲಿಗೆ ಹೋಗ್ಲೇಬೇಕು ಅಂತ ಹೇಳ್ತಾಳೆ. ಆಗ ನಾನ್ಸ ಇವತ್ತು ತುಂಬಾನೇ ವರ್ಕ್ ಇದೆ, ನೀ ನನಗೆ ಸಹಾಯ ಮಾಡ್ಬೇಕು ಅಂತ ಹೇಳ್ತಾನೆ. ಆಗ ಜೆನ್ಶಿ ಎಲ್ಲಾ ವರ್ಕನ್ನು ಕೂಡ ಕಂಪ್ಲೀಟ್ ಮಾಡಿ ನಿನಗೆ ಮೇಲ್ ಮಾಡಿದೀನಿ, ಚೆಕ್ ಮಾಡು ಅಂತ ಹೇಳ್ತಾಳೆ. ಆಗ ನಾನ್ಸ ಚೆಕ್ ಮಾಡೋ ರೀತಿ ಜುವಾನ್ಗೆ ಮೆಸೇಜ್ ಮಾಡ್ತಾನೆ. ಜೆನ್ಶಿ ಸೂ ಮನೆಗೆ ಬರ್ತಿದ್ದಾಳೆ. ಆಗ ಜುವಾನ್ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಅವಳು ಮೀಟ್ ಮಾಡಬಾರ್ದು, ಅವಳು ಬರ್ದಾಗೆ ನೀನೇ ನೋಡ್ಕೋಬೇಕು ಅಂತ ಮೆಸೇಜ್ ಮಾಡ್ತಾನೆ. ಆದ್ರೆ ಜೆನ್ಶಿ ನಾನು ಹೋಗ್ತೀನಿ ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ನಾನ್ಸ ನಂಗೆ ತುಂಬಾ ಎದೆ ನೋವ್ತಿದೆ ಅಂತ ಹೇಳಿ ಆಕ್ಟ್ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಅದನ್ನ ನೋಡಿ ಜೆನ್ಶಿ ನಾನ್ಸನ ಹತ್ರ ಓಡ್ಕೊಂಡ್ ಬರ್ತಾಳೆ. ಆಗ ನಾನ್ಸ ನನಗೆ ತುಂಬಾನೇ ಪೇನ್ ಆಗ್ತಿದೆ, ಪ್ಲೀಸ್ ನನ್ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ, ಇವತ್ತು ವರ್ಕ್ ಪ್ರೆಷರು ನನ್ನ ಮೇಲೆ ತುಂಬಾನೇ ಇದೆ. ಆಗ ಜೆನ್ಶಿ ಅವ್ನ ಮಾತು ಕೇಳಿ ನೀನೇನು ಯೋಚನೆ ಮಾಡ್ಬೇಡ, ನಾವು ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳ್ತಾಳೆ. ಆಗ ನಾನ್ಸ ಅವಳ ಮಾತು ಕೇಳಿ ಸಡನ್ ಆಗಿ ಎದ್ ಕೂತ್ಕೊಂಡು ಬೇಡ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಾನೆ. ಆದ್ರೂ ಕೂಡ ಜೆನ್ಶಿ ಅವನನ್ನ ಒಪ್ಸಿ ಸೈಕಿಯಾಟ್ರಿಸ್ಟ್ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾಳೆ. ನಾನ್ಸ ಹೇಗಾದ್ರೂ ಮಾಡಿ ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾನೆ. ಆಗ ಜೆನ್ಶಿ ಹೋಗೋ ಹಾಗಿದ್ರೆ ಹೋಗ್ಬಹುದು ಅಂತ ಹೇಳಿ ಅವನ್ ಕಾಲನ್ನ ಇಟ್ಕೊಂಡು ಡ್ರಾಮಾ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಅಲ್ಲಿದ್ದ ಜನಗಳೆಲ್ಲ ಜೆನ್ಶಿನೇ ನೋಡ್ತಾ ಇರ್ತಾರೆ. ಆಗ ನಾನ್ಸ ಸರಿ ಆಯ್ತು ಸುಮ್ನೆ ಇರು, ನಾನು ಡಾಕ್ಟರ್ ಹತ್ರ ಬರ್ತೀನಿ, ನೀನ್ ಡ್ರಾಮಾ ಮಾಡ್ಬೇಡ ಸುಮ್ನೆ ಇರು ಅಂತ ಹೇಳ್ತಾನೆ. ಜೆನ್ಶಿ ಡಾಕ್ಟರ್ ನ ಮೀಟ್ ಮಾಡೋದಿಕ್ಕೆ ಬರ್ತಾಳೆ. ಆಗ ಡಾಕ್ಟರ್ ಹೇಳ್ತಾರೆ ನಾನ್ಸನ ಆರೋಗ್ಯ ಮೊದ್ಲಿಗಿಂತ ಈಗ ಬೆಟರ್ ಆಗಿದೆ, ಅದಕ್ಕೆ ಕಾರಣನೇ ನೀನು. ಮೊದ್ಲು ನಾನ್ಸನ ಹತ್ರ ಯಾರು ಕೂಡ ಇರ್ಲಿಲ್ಲ, ಅವನು ಒಬ್ನೇ ಇರ್ತಿದ್ದ, ಅವನ್ ಮಾತನ್ನ ಯಾರ ಜೊತೆನೂ ಕೂಡ ಶೇರ್ ಮಾಡೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ಅವನ್ ಜೊತೆ ನೀನಿದೀಯ, ಅವನ್ಗೆ ಎಂತ ಪರ್ಸನ್
ಪರ್ಸನ್ ಬೇಕು ಅಂದ್ರೆ ಯಾವಾಗ್ಲೂ ಕೂಡ ಅವನ ಜೊತೆನೆ ಇರ್ಬೇಕು, ಅವನಿಗೆ ನಿನ್ ಸಹಾಯ ಬೇಕು ಅಂತ ಹೇಳ್ತಾರೆ. ಜೆನ್ಶಿ ಮನೆಗೋಗಿ ನಾನ್ಸನ್ನ ಕೇಳ್ತಾಳೆ, ನಿನ್ಗೆ ಯಾವ ವಸ್ತುನ ಕಂಡ್ರೆ ಭಯ ಆಗುತ್ತೆ, ನೀನ್ ನನ್ನ ಹತ್ರ ಹೇಳ್ಕೋಬಹುದು, ಏನಾದ್ರೂ ವಿಷಯ ಇದ್ರೆ. ನೀನ್ ಈ ವಿಷಯದ ಬಗ್ಗೆ ಯಾರ ಹತ್ರನು ಹೇಳ್ಕೊಳ್ಳಿಲ್ಲ ಅಂದ್ರೆ ನೀನು ಹುಷಾರಾಗೋದಿಲ್ಲ. ಆಗ ನಾನ್ಸಾ ಅವ್ರ ಅಣ್ಣನ್ ಡೆತ್ ಆಗಿದ್ದ ದಿವಸದ ಬಗ್ಗೆ ಹೇಳ್ತಾನೆ. ರೂಬಿಂಗ್ಸ್ ಕೆಳಗಡೆ ಬಿದ್ದೋಗಿತ್ತು, ಅಲ್ಲಿ ತುಂಬಾ ಜನ ಇದ್ರು, ತಳ್ಳಾಡೋದಿಕ್ಕೆ ಶುರು ಮಾಡಿದ್ರು. ಅಣ್ಣ ನನ್ನ ಸೇಫ್ ಜಾಗಕ್ಕೆ ಕಳಿಸಿದ್ರು. ಜನ ತಳ್ಳಾಡ್ತಿದ್ರಿಂದ ಅಣ್ಣನ್ ಡೆತ್ ಆಯ್ತು. ಆಗ್ಲಿಂದ ನಾನು ರೂಬಿಂಗ್ಸ್ ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ. ಆಗ ಜೆನ್ಶಿ ಹೇಳ್ತಾಳೆ, ಎಲ್ಲಿವರೆಗೂ ನೀನು ಆ ರೂಬಿಂಗ್ಸ್ ನಿನ್ನ ಹತ್ರನೇ ಇಟ್ಕೊಂಡಿರ್ತೀಯ ಅಲ್ಲಿವರೆಗೂ ನೀನ್ ಫಾಸ್ಟ್ ನೀನು ಮರೆಯೋದಿಕ್ಕಾಗಲ್ಲ, ನಿನ್ ಭಯ ಕೂಡ ದೂರ ಆಗಲ್ಲ ಅಂತ ಹೇಳಿ ನಾನ್ಸನ್ ಕೈಲಿದ್ದ ರೂಬಿಂಗ್ಸ್ ಕಿತ್ಕೊಂಡು ಎಸೆದಿಕ್ಕೆ ಹೋಗ್ತಾಳೆ. ನಾನ್ಸಾ ಅವಳ ಕೈಲಿಂದ ಕಿತ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾನೆ. ಆದ್ರೆ ರೂಬಿಂಗ್ಸ್ ಕೆಳಗಡೆ ಬಿದ್ದು ಓಪನ್ ಆಗುತ್ತೆ. ಜೆನ್ಶಿ ಅದನ್ನ ತಗೊಂಡು ನೋಡ್ತಾಳೆ, ಅದ್ರಲ್ಲಿ ಅವಳ ಸಿಗ್ನೇಚರ್ ಇರುತ್ತೆ. ಅಂದ್ರೆ ಆ ರೂಬಿಂಗ್ಸ್ ಜೆನ್ಶಿದಾಗಿರುತ್ತೆ. ನಾವೀಗ ಫ್ಲಾಶ್ ಬ್ಯಾಕ್ ನೋಡ್ತೀವಿ. ಜೆನ್ಶಿ ಚಿಕ್ಕೋಳಿದ್ದಾಗ ರೂಬಿಂಗ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗ್ದಲೆ ಅಳ್ತಾ ಇರ್ತಾಳೆ. ಅಲ್ಲಿಗೆ ನಾನ್ಸನ್ ಅಣ್ಣ ಬರ್ತಾರೆ, ಅದನ್ನ ಸರಿ ಮಾಡಿ ಜೆನ್ಶಿಗೆ ಕೊಡ್ತಾನೆ. ಆಗ ಅವಳು ಅದನ್ನ ಇಟ್ಕೊಳ್ಳೋದಿಕ್ಕೆ ನಾನ್ಸನ್ ಅಣ್ಣಂಗೆ ಕೊಟ್ಟಿರ್ತಾಳೆ. ಜೆನ್ಶಿ ಅದೇ ಹುಡುಗಿಯಾಗಿರ್ತಾಳೆ. ನಾನ್ಸ ಅವಳು ಚಿಕ್ಕೋಳಿದ್ದಾಗ ಲೇಕ್ ಸಿಂಗ್ ಲಿಂಗ್ ಆನಿಮೇಷನ್ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನೆ. ಪ್ರೆಸೆಂಟ್ ನಲ್ಲಿ ಜೆನ್ಶಿ ನಾನ್ಸನ್ ಹತ್ರ ಸಾರಿ ಕೇಳ್ತಾಳೆ, ನಾನ್ ಅವತ್ತು ರೂಬಿಂಗ್ಸ್ ಕೊಡ್ಲಿಲ್ಲ ಅಂದಿದ್ರೆ ಇವತ್ತು ನಿನ್ಗೆ ಸೈಕಾಲಜಿ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಚಿಕ್ಕೋಳಿದ್ದಾಗ ನಿಮ್ಮ ಅಣ್ಣ ನನ್ನ ಹತ್ರ ಹೇಳಿದ್ರು ರೂಬಿಂಗ್ಸ್ ಅಲ್ಲಿ ಆಡ್ತಿದ್ರೆ ನಿನ್ಗೆ ತುಂಬಾನೇ ಕಾನ್ಫಿಡೆಂಟ್ ಬರುತ್ತೆ ಅಂತ. ಆಗ ನಾನ್ಸಾ ಅವಳ ಮಾತನ್ನ ಕೇಳಿ, ಹೌದಾ ಈ ಪ್ರಾಬ್ಲಮ್ ನಿನ್ನಿಂದ ಆಗಿರೋದು, ಇದ್ರ ರೆಸ್ಪಾನ್ಸಿಬಿಲಿಟಿನ ನೀನೇ ತಗೋಬೇಕು. ಆಗ ಜೆನ್ಶಿ ಹೇಳ್ತಾಳೆ, ನಾನೇನ್ ಮಾಡೋದಿಕ್ಕಾಗುತ್ತೆ. ಆಗ ನಾನ್ಸಾ ಹೇಳ್ತಾನೆ, ಯಾವಾಗ್ಲೂ ಕೂಡ ನೀನು ನನ್ ಜೊತೆಲೇ ಇರ್ಬೇಕು, ಯಾವತ್ತ ಕೂಡ ನನ್ನನ್ನ ಬಿಟ್ಟೋಗ್ಬಾರ್ದು. ಮತ್ತೊಂದ್ ಕಡೆ ಮಿಸ್ಟರ್ ಲೂಂಗ್ನ ನೋಡ್ತೀವಿ. ಎಲ್ಲಾ ಇನ್ವೆಸ್ಟರ್ನು ಕೂಡ ನಾನ್ಸಾ ಕಂಪ್ನಿಯಿಂದ ವಿತ್ಡ್ರಾ ಮಾಡ್ಕೊಳ್ಳೋದಿಕ್ಕೆ ಹೇಳ್ತಾರೆ. ಈ ವಿಷಯ ಗೊತ್ತಾಗಿ ನಾನ್ಸಾ ಅವ್ರನ್ನ ಮೀಟ್ ಆಗೋದಿಕ್ಕೆ ಅಂತ ಆಫೀಸಿಗೆ ಬಂದಿರ್ತಾನೆ. ಲೇಕ್ ಸಿಂಗ್ ಲಿಂಗ್ಗೆ ಒಂದ್ ಚಾನ್ಸ್ ಕೇಳ್ತಾನೆ. ಆಗ ಮಿಸ್ಟರ್ ಲಿಂಗ್ ಹೇಳ್ತಾರೆ, ಇದ್ಯಾವುದು ಕೂಡ ನನ್ನ ಕೈಲಿಲ್ಲ, ಎಲ್ಲ ಶೇರ್ ಹೋಲ್ಡರ್ ಕೈಲಿರೋದು, ನೀನು ಎಲ್ರ ಮುಂದೆ ಪ್ರೆಸೆಂಟೇಶನ್ ಕೊಡ್ಬೇಕು. ಈ ಮಾತ್ಗೆ ನಿನ್ಗೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾರೆ. ಆಗ ನಾನ್ಸಾ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ಮಿಸ್ಟರ್ ಲಿಂಗ್ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ನಾನ್ಸಂಗೆ ಕ್ರೌಡ್ ಅಂದ್ರೆ ತುಂಬಾನೇ ಭಯ ಇರುತ್ತೆ, ಪ್ರೆಸೆಂಟೇಶನ್ ಅವನಿಗೆ ಕೊಡೋದಿಕ್ಕಾಗಲ್ಲ ಅಂತ ಅನ್ಕೊಂಡಿರ್ತಾರೆ. ನಾನ್ಸಾ ಮೀಟಿಂಗ್ ಅಂತ ಬರ್ತಾರೆ. ಜೆನ್ಶಿ ಕೂಡ ನಾನ್ಸನ್ ಜೊತೆಲೆ ಬಂದು ಅವನಿಗೆ ಒಂದು ಬ್ಲಾಕ್ ಕಲರ್ ಕೂಲಿಂಗ್ ಗ್ಲಾಸ್ ಆಗ್ತಾಳೆ. ನಾನ್ಸಾ ಮೀಟಿಂಗ್ ಹೋಗಿ ಎಲ್ರ ಮುಂದೆ ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಕೊಡ್ತಾನೆ. ಜೆನ್ಶಿಗೆ ಅದನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಮಿಸ್ಟರ್ ಲಿಂಗ್ ಪ್ಲಾನ್ ಹಾಳಾಗಿರುತ್ತೆ. ನಾನ್ಸನ್ನ ನೋಡ್ತಾ ಕೂತಿರ್ತಾರೆ. ಮೀಟಿಂಗ್ ಮುಗಿದ್ಮೇಲೆ ಜಿನ್ನ ಮೀಟ್ ಆಗ್ತಾರೆ. ಜಿನ್ನ ಕೇಳ್ತಾರೆ, ನಾನ್ಸಾ ಜೆನ್ಶಿ ಜೊತೆ ಮದ್ವೆ ಆಗ್ಬೇಕು ಅಂತ ಯಾಕೆ ಅನ್ಕೊಂಡಿದ್ದಾರೆ. ಆಗೋಳು ಹೇಳ್ತಾಳೆ, ಅದು ಅವ್ರ ಪರ್ಸನಲ್ ಚಾಯ್ಸ್, ಅದ್ರ ಬಗ್ಗೆ ನಾನು ಏನು ಹೇಳೋದಿಕ್ಕಾಗಲ್ಲ. ಆಗ ಅವ್ರು ಹೇಳ್ತಾರೆ, ಆ ರೀತಿ ಎಲ್ಲ ಏನು ಇಲ್ಲ ಅಂತ ಹೇಳಿ ಒಂದ್ ಫೈಲ್ ಜಿನ್ಗೆ ಕೊಡ್ತಾರೆ. ಗುನಾನ್ಸನ್ ತಂದೆ ಡೆತ್ ಆಗೋದಕ್ಕಿಂತ ಮೊದಲು 5% ಶೇರ್ ಜೆನ್ಶಿ ತಂದೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಈ ಶೇರ್ ನಾನ್ಸಾ ಈಗ ವಾಪಸ್ ತಗೊಳ್ಳೋದಿಕ್ಕೆ ಜೆನ್ಶಿ ಜೊತೆ ಮದ್ವೆ ಆಗ್ತಿದ್ದಾನೆ. ಈ ರೀತಿ ಮಾಡಿದ್ರೆ ಕಂಪ್ನಿ ಸಿಇಒ ಆಗಿ ಅವನು ಉಳ್ಕೋಬಹುದು. ನಾನ್ಸಾ ಸಿಇಒ ಆಗೋದು ಮಿಸ್ಟರ್ ಲಿಂಗ್ಗೆ ಇಷ್ಟ ಇರಲ್ಲ. ಜೆನ್ಶಿ ನಾನ್ಸಾ ಮಧ್ಯ ಬ್ರೇಕಪ್ ಆಗ್ಬೇಕು, ಇದೇ ಅಲ್ವಾ ನಿನಗೂ ಬೇಕಾಗಿರೋದು ಅಂತ ಜಿನ್ನ ಕೇಳ್ತಾರೆ. ಆಗಳು ಸ್ಮೈಲ್ ಮಾಡ್ತಾಳೆ. ಮತ್ತೊಂದ್ ಕಡೆ ಜೆನ್ಶಿ ನಾನ್ಸನ್ಗಾಗಿ ಊಟ ತಗೊಂಡು ಆಫೀಸಿಗೆ ಬಂದಿರ್ತಾಳೆ. ನಾನ್ಸಾ ಚೇಂಬರ್ ಅಲ್ಲಿ ಇರೋದಿಲ್ಲ, ಮೀಟಿಂಗ್ ಹೋಗಿರ್ತಾನೆ. ಅಲ್ಲಿಗೆ ಜಿನ್ ಬರ್ತಾಳೆ. ನಾನ್ಸಾ ಇವತ್ತು ತುಂಬಾನೇ ಬ್ಯುಸಿ ಆಗಿರ್ತಾನೆ, ತುಂಬಾ ಕೆಲಸ ಇದೆ, ಪದೇ ಪದೇ ಇಲ್ಲಿಗೆ ಬಂದು ನಾನ್ಸನ್ಗೆ ತೊಂದರೆ ಕೊಡ್ಬೇಡ ಅಂತ ಹೇಳ್ತಾಳೆ. ಯಾಕಂದ್ರೆ ಜೆನ್ಶಿ ನಾನ್ಸಾ ಇಬ್ರು ಮಧ್ಯ ಬ್ರೇಕಪ್ ಆಗ್ಲಿ ಅಂತ ಪ್ಲಾನ್ ಮಾಡಿರ್ತಾಳೆ. ಸ್ವಲ್ಪ ಸಮಯ ಆದ್ಮೇಲೆ ನಾನ್ಸನ ಮನೆಗೆ ಹೋಗ್ದಾಗೆ ತಡೆಯೋದಿಕ್ಕೆ ಒಂದ್ ಫೈಲ್ ತಗೊಂಡ್ ಬರ್ತಾಳೆ. ಆದ್ರೆ ನಾನ್ಸಾ ಜಿನ್ನ ತುಂಬಾನೇ ನಂಬ್ತಾ ಇರ್ತಾನೆ. ಅವಳೇ ಅದನ್ನ ಹ್ಯಾಂಡಲ್ ಮಾಡೋದಿಕ್ಕೆ ಹೇಳ್ತಾನೆ. ಲೇಕ್ ಸಿಂಗ್ ಪ್ರಾಜೆಕ್ಟ್ ಇನ್ನು ಕಂಪ್ಲೀಟ್ ಆಗಿರಲ್ಲ, ಅದ್ರ ಬಗ್ಗೆನೆ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಕಂಪ್ನಿನಲ್ಲಿ ಫಂಡ್ಸ್ ಕೂಡ ಕಡಿಮೆ ಇರುತ್ತೆ. ಅದರಿಂದ ಜೆನ್ಶಿ ಸೀನಿಯರ್ ಮೀಟ್ ಆಗಿ ಅವನಿಗೆ ಆಫರ್ ಕೊಡ್ತಾನೆ. ಅವನ್ ಕಂಪ್ನಿಲಿ ಕೆಲಸ ಮಾಡೋದಕ್ಕೆ. ನಾನ್ಸನ್ಗೆ ಅವನ್ ಕೆಲಸ ತುಂಬಾನೇ ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ಡೇ ವ್ಯಾಲೆಂಟೈನ್ಸ್ ಡೇ ಇರುತ್ತೆ. ಜೆನ್ಶಿ ನಾನ್ಸನ್ಗೆ ಮೆಸೇಜ್ ಮಾಡ್ತಾಳೆ, ಮನೆಗೆ ಬೇಗ ಬಾ ಅಂತ. ನಾನ್ಸಾ ಮೆಸೇಜ್ ನೋಡಿ ಮನೆಗೆ ಹೋಗೋದಿಕ್ಕೆ ಅಂತ ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಜಾಂಗ್ ಬರ್ತಾನೆ. ನಾನ್ಸಾಗೆ ಒಂದ್ ಫೈಲ್ ಕೊಟ್ಟು ಇದನ್ನ ಅರ್ಜೆಂಟ್ ಆಗಿ ನೋಡ್ಬೇಕು, ಮಾರ್ನಿಂಗ್ ಇದನ್ನ ಸಬ್ಮಿಟ್ ಮಾಡ್ಬೇಕು ಅಂತ ಹೇಳ್ತಾನೆ. ನಾನ್ಸಾ ಆ ಫೈಲ್ ನೋಡ್ತಾ ಅದ್ರಲ್ಲಿ ತುಂಬಾನೇ ತಪ್ಪಿರುತ್ತೆ. ಅದನ್ನೆಲ್ಲ ನಾನ್ಸನೇ ಸರಿ ಮಾಡ್ತಾನೆ. ಮತ್ತೊಂದ್ ಕಡೆ ಜೆನ್ಶಿ ನಾನ್ಸನ್ಗಾಗಿ ಕಾಯ್ತಾ ಕೂತಿರ್ತಾಳೆ. ತುಂಬಾನೇ ಟೈಮ್ ಆಗಿರುತ್ತೆ. ನಾನ್ಸನ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ನಾನ್ಸಾ ಅವನ್ ಫೋನ್ ಟೇಬಲ್ ಮೇಲೆ ಇಟ್ಟಿರ್ತಾನೆ. ಜಿನ್ ನಾನ್ಸನ್ ಫೋನ್ ನೋಡ್ತಾಳೆ. ಜೆನ್ಶಿ ಕಾಲ್ ಮಾಡಿರ್ತಾಳೆ. ಅವಳ ಜೊತೆ ಮಾತಾಡೋದಿಕ್ಕೆ ಅಂತ ಫೋನ್ ತಗೊಂಡು ವಾಶ್ರೂಮ್ಗೆ ಹೋಗಿ ಜೆನ್ಶಿ ಜೊತೆ ಮಾತಾಡ್ತಾ
ಮಾತಾಡ್ತಾ ನಲ್ಲಿನ ಆನ್ ಮಾಡ್ತಾಳೆ. ಯಾಕಂದ್ರೆ ಜೆನ್ಸಿಗೆ ಅನುಮಾನ ಬರ್ಲಿ ಅಂತ. ಆಗ ಜೆನ್ಸಿ ಕೇಳ್ತಾಳೆ, ನೀವಿಬ್ರು ಎಲ್ಲಿದ್ದೀರಾ? ಆಗ ಸಿನ್ ಹೇಳ್ತಾಳೆ, ಮೀಟಿಂಗ್ ನಡೀತಾ ಇದೆ, ನಾನ್ಸ ತುಂಬಾ ಬ್ಯುಸಿ ಆಗಿದ್ದಾನೆ, ನಿನ್ ಜೊತೆ ಈಗ ಮಾತಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕಾಲನ್ನ ಕಟ್ ಮಾಡ್ತಾಳೆ. ಜೆನ್ಸಿಗೆ ಅನುಮಾನ ಶುರುವಾಗುತ್ತೆ. ಮೀಟಿಂಗ್ ಅಲ್ಲಿ ಇದ್ಮೇಲೆ ಶವರು ಹೇಗಾನಾಯ್ತು ಅಂತ ಯೋಚನೆ ಮಾಡಿ ಅವಳೇ ಸಮಾಧಾನ ಮಾಡ್ಕೋತಾಳೆ.